ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ 2025ರಲ್ಲಿ ನಿಮ್ಮ ಒಂದು ಊರಿನಲ್ಲಿ ಬರುವಂಥ ವೋಟರ್ ಲಿಸ್ಟನ್ನು ಯಾವ ರೀತಿಯಲ್ಲಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಈ ವೋಟರ್ ಐ ಡಿ ಲಿಸ್ಟಲ್ಲಿ 2025ರಲ್ಲಿ ನಿಮ್ಮ ಒಂದು ಊರಿನಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಇಲ್ವಾ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಭೇಟಿ ನೀಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಇದರ ಲಿಂಕ್ ಬೇಕಂದ್ರೆ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡ್ತೀನಿ ಸ್ವತಃ ನಮ್ಮ ಮೊಬೈಲ್ ಫೋನಿಂದನೇ ಯಾವ ರೀತಿ ನಾನು ಮಾಡ್ಕೋಬೇಕು, ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು, ಮೊದಲನೇದಾಗಿ ಈ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಭೇಟಿ ನೀಡಿದ ನಂತರ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಒಂದು ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡ್ರಿ ಅಂತ ಹೇಳ್ತಾ ನಾನು ಇವಾಗ ವಿಡಿಯೋನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ಒಂದು ಅಸೆಂಬ್ಲಿ ಯಾವುದಾಗಿರುತ್ತೆ ಅಸೆಂಬ್ಲಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಸೆಂಬ್ಲಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ತಾಲೂಕು ಆಗಿರುತ್ತೆ ಅಥವಾ ನಿಮ್ಮದು ಒಂದು ಯಾವುದಕ್ಕೆ ಕೊಟ್ಟಿರ್ತಾರೆ ಅಸೆಂಬಲ್, ನಿಮ್ಮ ಒಂದು ವೋಟರ್ ಐ ಡಿಯಲ್ಲಿ ಏನಿರುತ್ತೆ ಅಸೆಂಬಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕನ್ನಡ ಅಂತ ಅದೇ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಏನು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ 2025 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದ ನಂತರ ಇಲ್ಲಿ ನಿಮ್ಮ ಒಂದು ವಾರ್ಡ್ನ ಖಂಡಿತವಾಗಿ ನೀವು ಚೆನ್ನಾಗಿ ತಿಳ್ಕೊಬೇಕಾಗಿರುತ್ತೆ. ಯಾವ ವಾರ್ಡಲ್ಲಿ ನೀವು ಬರ್ತೀರಾ ಅಂತ ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಪೇಜಲ್ಲಿ ಏನೋ ನಿಮ್ಮ ಒಂದು ಊರಿನ ಹೆಸರು ಇರಲಿಲ್ಲ ಅಂತಂದರೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ನೋಡ್ಬೋದು, ಇಲ್ಲಿ ನಿಮ್ಮ ಒಂದು ಊರಿನ ಹೆಸರು ಬಂತು ಅಂತಂದರೆ ಆ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟಿಕ್ ಹಾಕಬೇಕಾಗುತ್ತೆ. ಟಿಕ್ ಹಾಕಿದ ನಂತರ ನಾವು ಮುಂದೇನ ಸಾಗಬೇಕಾಗುತ್ತೆ. ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಒಂದು ನಿಮ್ಮ ಊರಿನ ಹೆಸರು ಬಂದಿಲ್ಲ ಅಂತಂದರೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಒಂದು ಊರಿನ ಲಿಸ್ಟ್ ಬರೋವರೆಗೂ ಕೂಡ ನೀವು ನೆಕ್ಸ್ಟ್ ಅಂತಲೇ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ಬೋದು, ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಒಂದು ಊರಿನ ಲಿಸ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ಇದೆ ಅಂತ ತಿಳ್ಕೊಂಡ ನಂತರ ನೋಡ್ಬೋದು, ಇದ್ರ ಮೇಲೆ ಟಿಕ್ ಹಾಕಬೇಕಾಗುತ್ತೆ. ಟಿಕ್ ಹಾಕಿದ ನಂತರ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನೋಡ್ಬೋದು, ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡನ್ನು ಇದರಲ್ಲಿ ಸರಿಯಾಗಿ ಎಂಟರ್ ಮಾಡಿ. ಎಂಟರ್ ಮಾಡಿಲ್ಲ ಅಂತಂದರೆ ರಾಂಗ್ ಕ್ಯಾಪ್ಚರ್ ಅಂತ ಹೇಳುತ್ತೆ. ಇದನ್ನು ಇಲ್ಲಿ ಟಿಕ್ ಮಾರ್ಕ್ ಖಂಡಿತವಾಗಿ ಹಾಕಲೇಬೇಕಾಗಿರುತ್ತೆ. ಇಲ್ಲಾಂದರೆ ನಿಮ್ಮ ಒಂದು ವೋಟರ್ ಐ ಡಿ, ನಿಮ್ಮ ಒಂದು ಊರಿನ ವೋಟರ್ ಐ ಡಿ ಲಿಸ್ಟನ್ನು ಡೌನ್ಲೋಡ್ ಆಗೋದಿಲ್ಲ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ಈ ಕ್ಯಾಪ್ಚರ್ ಕೋಡ್ ಏನಾದರೂ ಸರಿಯಾಗಿ ಅರ್ಥವಾಗಲಿಲ್ಲ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಆಗುತ್ತೆ. ಮತ್ತೆ ಏನಾದರೂ ಅರ್ಥವಾಗಿಲ್ಲ ಅಂದರೂ ಕೂಡ ಮತ್ತೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ನಿಮ್ಮ ಒಂದು ಕ್ಯಾಪ್ಚರ್ ಕೋಡ್ನ ಕರೆಕ್ಟಾಗಿ ಹಾಕಿದ ನಂತರ ಏನು ಮಾಡಬೇಕಂತ ನಾನು ತಿಳಿಸ್ಕೊಡ್ತೀನಿ. ನಾನು ಕ್ಯಾಪ್ಚರ್ ಕೋಡನ್ನು ಹಾಕ್ತೀನಿ. ಇವಾಗ ನೋಡುವ ಸ್ನೇಹಿತರೆ, ಕ್ಯಾಪ್ಚರ್ ಕೋಡನ್ನು ಹಾಕೊಂಡ ನಂತರ ಇಲ್ಲಿ ಡೌನ್ಲೋಡ್ PDF ಅಂತ ಇದೆ ನೋಡಿ, ಈ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇದು 100% ಆಗೋ ತನಕ ಕಾಯಬೇಕಾಗುತ್ತೆ. ಕಾದ ನಂತರ ಆವಾಗ ಡೌನ್ಲೋಡ್ ಆಗುತ್ತೆ. ನಾನು ಇದು ಡೌನ್ಲೋಡ್ ಆದ ನಂತರ ಸಿಗ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಡೌನ್ಲೋಡ್ ಆಯಿತು. ಈ ಒಂದು ಲಿಸ್ಟನ್ನು ನೀವು ಓಪನ್ ಮಾಡ್ಕೊಂಡು ನಿಮ್ಮ ಮತದಾರರ ಗುರುತಿಂದ ನಿಮ್ಮ ಒಂದು ಹೆಸರು ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು. ತುಂಬ ಈಸಿ ಅಂದರೆ ಈಸಿಯಾಗಿರುತ್ತೆ. ಈ ಒಂದು ಸ್ಟೆಪ್ನ ನೀವು ಕೂಡ ಫಾಲೋ ಮಾಡಿ. ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದೇ ಸ್ವತಃ ನಿಮ್ಮ ಮೊಬೈಲ್ ಫೋನಿಂದನೇ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಫೈಲ್ ಓಪನ್ ಮಾಡಿದ ನಂತರ ಈ ರೀತಿ ಬರುತ್ತೆ. ನೋಡುವ ಸ್ನೇಹಿತರೆ, ಇಲ್ಲಿ ನಾನು ಅದು ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಈ ರೀತಿ ಬರುತ್ತೆ. ನಿಮ್ಮ ಒಂದು ಹೆಸರು ಇದೆಯಾ ಇಲ್ಲೋ 2025 ಅಂತ ಕಾಣ್ತಾ ಇದೆ. ನೋಡ್ಬೋದು, ಇಲ್ಲಿ 2000 ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನೀವು ವೋಟ್ ಮಾಡೋಕ್ಕೆ ನಿಮ್ಮ ಒಂದು ಹೆಸರು ಇದೆಯಾ ಇಲ್ಲ ಈ ಪಟ್ಟಿಯಲ್ಲಿ ಅಂತ ಚೆಕ್ ಮಾಡಿಕೊಂಡು ನೀವು ಹೋಗಬೇಕಾಗುತ್ತೆ. ನೋಡುವ ಸ್ನೇಹಿತರೆ, ಇಲ್ಲಿ ನಾನು ಇವಾಗ ಈ ಫೈನಲ್ ಲಿಸ್ಟನ್ನು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ತಕ್ಷಣ ನೋಡುವ ಸ್ನೇಹಿತರೆ, ಇಲ್ಲಿ ತೋರಿಸ್ತೀನಿ. ಈ ರೀತಿ ಬಂದಿರುತ್ತೆ. ನೋಡ್ಬೋದು, ನಿಮ್ಮ ಒಂದು ಶಾಲೆ ಎಲ್ಲ ಬಂದಿರುತ್ತೆ. ನೀವು ಎಲ್ಲಿ ವೋಟ್ ಮಾಡ್ತೀರಾ ಅಂತ ಕೂಡ ಬಂದಿರುತ್ತೆ. ಈ ಕೆಳಗಡೆ ಇಳಿಸ್ತಾ ಹೋದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಿಮ್ಮ ಒಂದು ಇಲ್ಲಿ ವೋಟರ್ ಐ ಡಿ ನಂಬರ್ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಹಾಗೆಯೇ ಇಲ್ಲಿ ಒಂದು ಹೆಸರು ಕೂಡ ಇರುತ್ತೆ. ಫೋಟೋ ತೋರಿಸೋದಿಲ್ಲ ಸ್ನೇಹಿತರೆ. ಇಲ್ಲಿ ಫೋಟೋ ಯಾಕೆ ತೋರಿಸೋದಿಲ್ಲ ಅಂದರೆ ಅದು ಒಂದು ಸ್ವಲ್ಪ ಫೋಟೋನ ತೋರಿಸಲ್ಲ. ಫೋಟೋ ನಮ್ಮದರಲ್ಲಿ ಫೋಟೋ ಬಂದಿಲ್ಲ ಅಂತ ತಿಳ್ಕೊಬೇಡಿ. ಫೋಟೋ ಖಂಡಿತವಾಗಿ ಯಾರ್ದು ತೋರಿಸಲ್ಲ. ಹೆಸರು ಇರುತ್ತೆ ಮತ್ತು ವೋಟರ್ ಐ ಡಿ ನಂಬರ್ ಇರುತ್ತೆ. ಅದರ ಮೇಲೆ ನಿಮ್ಮ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ನಿಮ್ಮ ಒಂದು ಊರಿನಲ್ಲಿ ಇರುವಂಥ ಎಲ್ಲರದು, ನಿಮ್ಮ ಒಂದು ವಾರ್ಡಲ್ಲಿ ಇರುವಂಥ ಎಲ್ಲರ ಮತದಾರರ
ಯಾರೆಲ್ಲ ಮತ ಹಾಕ್ತಾ ಇರ್ತಾರೆ ಅಂಥವ್ರ ಲಿಸ್ಟನ್ನು ಇಲ್ಲಿ ಬಿಡುಗಡೆ ಮಾಡಿರ್ತಾರೆ. 2025ರಲ್ಲಿ ಒರಿಜಿನಲ್ ಆಗಿರುವಂಥ ಲಿಸ್ಟನ್ನೇ ಬಿಡುಗಡೆ ಮಾಡಿರ್ತಾರೆ. ಇದೇ ರೀತಿಯಾಗಿ ತುಂಬ ಸುಲಭವಾಗಿ ನೀವು ಕೂಡ ಚೆಕ್ ಮಾಡ್ಬೋದು. ನಿಮ್ಮ ಒಂದು ಮೊಬೈಲ್ ಫೋನಿಂದನೇ ತುಂಬ ಈಸಿಯಾಗಿ ಆಗುತ್ತೆ. ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಸ್ವತಃ ನಿಮ್ಮ ಮೊಬೈಲ್ ಫೋನಿಂದನೇ ಚೆಕ್ ಮಾಡೋದು ಯಾವ ರೀತಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಕೊನೆವರೆಗೂ